ವಿವರಣೆಯೊಂದಿಗೆ. ಮೊದಲದಾಗಿ ನಮ್ಮ ಜೊತೆಯಲ್ಲಿ ಕಾಸಿಯಾ ಅಧ್ಯಕ್ಷರಾದ ರಾಜಗೋಪಾಲ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ FKCCIನ ಮಾಜಿ ಅಧ್ಯಕ್ಷರಾದ ಜೆ ಕ್ರಾಸ್ತಾ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ಪಕ್ಷದ ವಕ್ತಾರರು ಮಹೇಶ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಉಮೇಶ್ ಬಾಬು ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞೆ ಪವಿತ್ರ ಅವರು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಬಿಜೆಪಿ ಪಕ್ಷದ ವಕ್ತಾರರಾದ ಹರಿಪ್ರಕಾಶ್ ಕೋಣಿಮನೆ ಸರ್ ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಬಹುಶಃ ಈ ಮಾರ್ಕೆಟ್ ಇನ್ಫ್ಲೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರೋದ್ರಿಂದ ನಾನು ರಾಜಗೋಪಾಲ್ ಸರ್ ಇಂದಲೇ ಪ್ರಾರಂಭ ಮಾಡ್ತೀನಿ. ಗ್ರಾಹಕರ ಕೊಳ್ಳುವಿಕೆಯ ಆ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಬಡ ಹಾಗೆ ಮಧ್ಯಮ ವರ್ಗದವರ ಕೈಯಲ್ಲಿ ಹಣ ಉಳಿಯೋ ಹಾಗೆ ಮಾಡಬೇಕು, ಸೋ ದಟ್ ಹೆಚ್ಚಿನ ವಸ್ತುಗಳನ್ನು ಅಥವಾ ಸೇವೆಗಳನ್ನು ಕೊಳ್ಳುವ ಸಾಮರ್ಥ್ಯ ಅವರಲ್ಲಿ ಹೆಚ್ಚಾಗುತ್ತೆ. ಹೀಗೆ ಮಾಡಬೇಕು ಅನ್ನೋ ನಿರೀಕ್ಷೆ ಅಂತೂ ಇದ್ದೇ ಇದೆ ಸರ್ ಈ ಬಾರಿಯ ಬಜೆಟ್ನಲ್ಲಿ. ಹೌದು, ಈಗ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸನ್ನ ಜಾಸ್ತಿ ಮಾಡಬೇಕು ಮತ್ತು ಸಣ್ಣ ಬಡ ಮತ್ತು ಮಧ್ಯಮ ವರ್ಗದವರ ಕೈಯಲ್ಲಿ ಹಣ ಜಾಸ್ತಿ ಉಳಿಬೇಕು. ಆ ನಿಟ್ಟಿನಲ್ಲಿ ಅವರು ವ್ಯಾಪಾರ ಜಾಸ್ತಿ ಮಾಡೋಕ್ಕಾಗತ್ತೆ ಮತ್ತು ವ್ಯಾಪಾರ ಟ್ರೇಡ್ ಕೂಡ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಎಕಾನಮಿ ಕೂಡ ಅದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಒಂದು ದೃಷ್ಟಿಕೋನ ಬಹಳಷ್ಟು ವರ್ಷಗಳಿಂದ ಡಿಮ್ಯಾಂಡ್ ಕೂಡ ಇದೆ. ಲಾಸ್ಟ್ 2 ವರ್ಷಗಳಲ್ಲಿ ಸ್ವಲ್ಪ ಅಲ್ಪ ಮಟ್ಟಿಗೆ ಚೇಂಜಸ್ ಮಾಡಿದರೂ ಕೂಡ ಒಂದು ರ್ಯಾಡಿಕಲ್ ಚೇಂಜಸ್ ಆಗಿಲ್ಲ ಇನ್ಕಮ್ ಟ್ಯಾಕ್ಸಲ್ಲಿ. ಈ ಬಾರಿ ಒಂದು ಇನ್ಕಮ್ ಟ್ಯಾಕ್ಸ್ ಅಟ್ ಕಂಪ್ಲೀಟ್ ಒಂದು ಓವರಾಲ್ ಮಾಡೋವಂಥ ಒಂದು ಪರಿಸ್ಥಿತಿ ನಿಮ್ಮ ಇದೆ. ಬೇರೆ ಒಂದು ಬಹಳಷ್ಟು ಇಂಪ್ರೂವ್ಮೆಂಟ್ಸನ್ನು ಚೇಂಜಸ್ಸನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ಗೆ ಮಾಡ್ತಾರೆ. ಈ ಸಲ ನಮ್ಮ ಫೈನಾನ್ಸ್ ವಿತ್ತ ಸಚಿವರು ಅದು ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇದೆ. ಮತ್ತೊಂದು ಏನಂತ ಹೇಳಿದ್ರೆ, ನಮ್ಮ ಭಾರತದ ಎಕಾನಮಿ ಈಗಾಗಲೇ ನಾವು 5th ಪ್ಲೇಸ್ ಗ್ಲೋಬಲಲ್ಲಿ 5th ಪ್ಲೇಸಲ್ಲಿದೆ. ಅದು 3ನೇ ಪ್ಲೇಸು 4ನೇ ಪ್ಲೇಸು ತೊಗೊಂಡು ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಎಕಾನಮಿ ಜಾಸ್ತಿ ಆಗಬೇಕು, ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಆ ನಿಟ್ಟಿನಲ್ಲಿ ವ್ಯಾಪಾರಗಳು ಜಾಸ್ತಿ ಆಗಬೇಕು. ಹಾಗಾಗಬೇಕಾದ್ರೆ ವ್ಯಾಪಾರ ಜಾಸ್ತಿ ಆಗಬೇಕಂದ್ರೆ ಭಾಳಷ್ಟು ರಿಫಾರ್ಮ್ಸ್ ಆದರೆ ಮಾತ್ರ ನಾವು ಮತ್ತೆ ಮೇಲ್ಗಡೆ ಒಂದು 2ನೇ 3ನೇ ಸ್ಥಾನದ ಆದಮೇಲೆ 2, 3 ಮತ್ತು 2 ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇವೆಲ್ಲ ಬದಲಾವಣೆಗಳಾಗಬೇಕು. ಆ ನಿಟ್ಟಿನಲ್ಲಿ ಭಾಳಷ್ಟು ಬದಲಾವಣೆ ಈ ಸಲ ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಮತ್ತು ಒಂದು ಅಮೂಲಾಗ್ರವಾದ ಬದಲಾವಣೆಗಳು ನಮ್ಮ ಹಣಕಾಸಿನ ಸಚಿವರು ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಇದೆ. ಸರ್, ಏನು ಎಕ್ಸ್ಪೆಕ್ಟ್ ಇಟ್ಕೋಬೋದು ಈ ಬಾರಿ? ಯಾಕೆಂದರೆ ಬಹಳ ಕುತೂಹಲ ಅಂತೂ ಇದ್ದೇ ಇದೆ. ಒಂದು ಕೃಷಿ ಕ್ಷೇತ್ರದ ಮೇಲೆ ರೈತರು ಕೂಡ ಕಾದು ಕುಳಿತಿದ್ದಾರೆ. ಒಂದು 3 ಲಕ್ಷ ಏನು ಸಾಲ ಕೊಡ್ತಿದ್ದಾರೆ, ಬಡ್ಡಿ ರಹಿತ ಸಾಲ, ಅದನ್ನೇನಾದರೂ ಹೆಚ್ಚಿಸ್ತಾರೆ? ಯಾಕಂದರೆ ಇವತ್ತು ಪ್ರತಿಯೊಂದು ಕೂಡ ರೇಟ್ಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೃಷಿ ಕ್ಷೇತ್ರದ ವಿಚಾರವಾಗಿ ನಾವು ಮೇನಾಗಿ ಮತ್ತು ಮಧ್ಯಮ ವರ್ಗದವರ ವಿಚಾರವಾಗಿ ಮಾತಾಡ್ದಾದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಒಂದೇ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಂಪುಟ ಸಭೆ ಆರಂಭ ಆಗುತ್ತೆ. ಸಂಪುಟ ಸಭೆಯಲ್ಲಿ ಬಜೆಟ್ಗೆ ಅನುಮೋದನೆಯನ್ನು ಪಡೆದುಕೊಳ್ಳಲಾಗುತ್ತೆ. 2 ನಿಮಿಷ ಮಾತ್ರ ಬಾಕಿ ಇದೆ. ಈ ಒಂದು ಮೀಟಿಂಗ್ ಆರಂಭ ಆಗುತ್ತೆ, ಕ್ಯಾಬಿನೆಟ್ ಮೀಟಿಂಗ್. ಈಗಾಗಲೇ ರಾಷ್ಟ್ರಪತಿಗಳಿಂದ ಅಂಕಿತವನ್ನು ಪಡೆದುಕೊಳ್ಳಲಾಗಿದೆ. ಈಗ ಕ್ಯಾಬಿನೆಟ್ ಹೌಸ್ನಲ್ಲಿ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲರ ಅನುಮೋದನೆಯನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಪ್ರಮುಖವಾಗಿ ಇಂಡಸ್ಟ್ರಿ ವಲಯದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇರೋದನ್ನ ಬಹುಶಃ ಕ್ರಾಸ್ತಾ ಸರ್ ಹೇಳ್ಬಹುದಾ ಅಂತ ಹೇಳಿ. ಪ್ರಮುಖವಾಗಿ FDI ಬಗ್ಗೆ ತುಂಬಾ ಆತಂಕ ಇದೆ ಸರ್. ಯಾಕಂತಂದ್ರೆ ಇದ್ದಿದ್ದು ಕೂಡ ವಾಪಸ್ ಹೋಗುವ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಅದು ಈ ಇಂಡಸ್ಟ್ರಿಯಲ್ ಸೆಕ್ಟರ್ ಮೇಲೆ ಪರಿಣಾಮ ಬೀರ್ತಾ ಇದೆಯಾ? ನಿಮ್ಮ ಗಮನಕ್ಕೆ ಬಂದಂಗೆ ಬಜೆಟ್ನ ಮೂಲಕ ಅದನ್ನ ಸರಿ ಮಾಡ್ಕೊಳ್ಳಿಕ್ಕಿರುವ ಆಪ್ಷನ್ ಏನಿದೆ ಅಂತ ಹೇಳಿ. ಇಲ್ಲ, FDI ಇನ್ವೆಸ್ಟ್ಮೆಂಟ್ಗೂ ಬಜೆಟ್ಗೂ ಏನು ಸಂಬಂಧ ಇಲ್ಲ. ಇದು ಮಾರ್ಕೆಟ್ ಸಿನಾರಿಯೋ ಮೇಲೆ ಹೊಂದ್ಕೊಂಡಿದೆ. ಆದರೆ ಈ ಸರ್ತಿ ಈ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಇವಾಗ ಇದು 8ನೇ ಬಜೆಟ್ ಪ್ರಸ್ತಾವನೆ ಮಾಡೋರು. 1ನೇ ಬಜೆಟ್ನಿಂದ 8ನೇ ಬಜೆಟ್ ತನಕ ಈ ಆದಾಯ ತೆರಿಗೆದಲ್ಲಿ ಎಷ್ಟು ಚೇಂಜಸ್ ತಗೊಬಂದರು? ಏನೂ ಇಲ್ಲ. ಲಾಸ್ಟ್ ಇಯರ್ ಮಾತ್ರ ಸ್ವಲ್ಪ ಟಿಂಕರಿಂಗ್ ಮಾಡಿದ್ರು, ಓಲ್ಡ್ ಸ್ಕೀಮು ನ್ಯೂ ಸ್ಕೀಮ್ ಅಂತ ಮಾಡಿದ್ರು. ಈ ಸರ್ತಿ ಮಧ್ಯಮ ವರ್ಗದವರಿಗೆ ಅವರು ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಮತ್ತು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬನ್ನು ಅವರು ರೈಸ್ ಮಾಡದೇ ಹೋದರೆ ಖಂಡಿತವಾಗಿ ಈ ಬಜೆಟ್ ಅವರು ಮಂಡನೆ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಒಂದು ವೇಳೆ ಮಧ್ಯಮ ವರ್ಗದವರ ಕೈಯಲ್ಲಿ ಕಾಸು ಕೊಟ್ಟರೆ ಜಾಸ್ತಿ, ಅವ್ರ ಖರೀದಿ ಜಾಸ್ತಿ ಆಗುತ್ತೆ. ಖರೀದಿ ಜಾಸ್ತಿ ಆದ GST ಬರುತ್ತೆ, ಬೊಕ್ಕಸಕ್ಕೆ ಬಂದೇ ಬರುತ್ತೆ. ಸೊ ಇಂಟರ್ನ್ ಇಟ್ ಈಸ್ ಕಮ್ ಬ್ಯಾಕ್ ಟು ದ ಬೊಕ್ಕಸಕ್ಕೆ ಓನ್ಲಿ. ಆವಾಗ ಯಾಕೆ ಇನ್ಕಮ್ ಟ್ಯಾಕ್ಸ್ ಪಾಪ ಮಧ್ಯಮ ವರ್ಗದವರು, ಯಾಕೆ ಸ್ಯಾಲ್ರಿ ವರ್ಗದವರು ಯಾಕಷ್ಟು ಸಫರ್ ಆಗಬೇಕು? ಅದು ಕೂಡ ಇನ್ಫ್ಲೇಷನ್ ಎಷ್ಟು ರೈಸ್ ಆಗಿದೆ ನೋಡಿ. ಈಗ ಫಸ್ಟ್ ಬಜೆಟ್ನಿಂದ 8th ಬಜೆಟ್ಗೆ ಸೀದಾ ಇನ್ಫ್ಲೇಷನ್ ರೈಸ್. ಸೊ ಇನ್ಫ್ಲೇಷನ್ ರೈಸ್ ಆದಾಗ, ಹಣದುಬ್ಬರ ಆದಾಗ ಆ ಪ್ರಕಾರ ನೀವು ಸ್ಲ್ಯಾಬನ್ನು ಅಂಕಲ್ ಮಾಡಲೇಬೇಕು. ನಾವು ಟೇಕ್ ಫಾರ್ ಎಕ್ಸಾಂಪಲ್ MSME ತಗೊಳ್ಳಿ. ನಮ್ಮ ಕಂಟ್ರಿನಲ್ಲಿ 6.3 crores ಆಫ್ MS ಇದೆ. ಎಂಪ್ಲಾಯ್ಡ್ ಅಬೌಟ್ಸ್ 11.1 crores ಆಫ್ MSME. ಅದು ಅಬೌಟ್ 48% ಆಫ್ ಎಂಪ್ಲಾಯ್ಮೆಂಟ್. ಅದರಲ್ಲಿ 30% ಆಫ್ GDP ಬರ್ತಾ ಇದೆ, 38% ಎಕ್ಸ್ಪೋರ್ಟ್ ಬರ್ತಾ ಇದೆ.
ಇಷ್ಟೆಲ್ಲ ದೊಡ್ಡ ಗಾತ್ರದಲ್ಲಿರೋ MSMEಗೆ ನೀವು ಏನು ಕೊಟ್ರಿ? ನಾವು ಒಂದೇ ಒಂದು ಕೇಳೋದು, ಇವಾಗ ನೀವು ಈ ELI ಅಂದರೆ ಎಂಪ್ಲಾಯ್ಮೆಂಟ್ ಲಿಂಕ್ ಇನ್ಸೆಂಟಿವ್ ಇದೆ, PLI ಇದೆ, ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಇದೆ, ನೀವು ಕೆಲವು ವರ್ಗದವರಿಗೆ ಮಾತ್ರ ಕೊಟ್ಟಿದ್ದೀರಾ. ಯಾಕೆ ನೀವು ಮೈಕ್ರೋ ಮತ್ತು ಸ್ಮಾಲ್ ಪ್ರೊಡಕ್ಷನ್ನಲ್ಲಿ ಮಾಡೋರಿಗೆ ಯಾಕೆ ಕೊಡಲ್ಲ? ಯಾಕಂದರೆ ಈ 6.3 crores-ನಲ್ಲಿ 95% ಈಸ್ ಮೈಕ್ರೋ. ವಿವರಣೆಯೊಂದಿಗೆ ಮೊದಲದಾಗಿ ನಮ್ಮ ಜೊತೆಯಲ್ಲಿ ಕಾಸಿಯಾ ಅಧ್ಯಕ್ಷರಾದ ರಾಜಗೋಪಾಲ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ FKCCIನ ಮಾಜಿ ಅಧ್ಯಕ್ಷರಾದ ಜೆ ಕ್ರಾಸ್ತಾ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ಪಕ್ಷದ ವಕ್ತಾರರು ಮಹೇಶ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಉಮೇಶ್ ಬಾಬು ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞೆ ಪವಿತ್ರ ಅವರು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಬಿಜೆಪಿ ಪಕ್ಷದ ವಕ್ತಾರರಾದ ಹರಿಪ್ರಕಾಶ್ ಕೋಣಿಮನೆ ಸರ್ ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಬಹುಶಃ ಈ ಮಾರ್ಕೆಟ್ ಇನ್ಫ್ಲೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರೋದ್ರಿಂದ ನಾನು ರಾಜಗೋಪಾಲ್ ಸರ್ ಇಂದಲೇ ಪ್ರಾರಂಭ ಮಾಡ್ತೀನಿ. ಗ್ರಾಹಕರ ಕೊಳ್ಳುವಿಕೆಯ ಆ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಬಡ ಹಾಗೆ ಮಧ್ಯಮ ವರ್ಗದವರ ಕೈಯಲ್ಲಿ ಹಣ ಉಳಿಯೋ ಹಾಗೆ ಮಾಡಬೇಕು, ಸೋ ದಟ್ ಹೆಚ್ಚಿನ ವಸ್ತುಗಳನ್ನು ಅಥವಾ ಸೇವೆಗಳನ್ನು ಕೊಳ್ಳುವ ಸಾಮರ್ಥ್ಯ ಅವರಲ್ಲಿ ಹೆಚ್ಚಾಗುತ್ತೆ. ಹೀಗೆ ಮಾಡಬೇಕು ಅನ್ನೋ ನಿರೀಕ್ಷೆ ಅಂತೂ ಇದ್ದೇ ಇದೆ ಸರ್ ಈ ಬಾರಿಯ ಬಜೆಟ್ನಲ್ಲಿ. ಹೌದು, ಈಗ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸನ್ನ ಜಾಸ್ತಿ ಮಾಡಬೇಕು, ಮತ್ತು ಸಣ್ಣ ಬಡ ಮತ್ತು ಮಧ್ಯಮ ವರ್ಗದವರ ಕೈಯಲ್ಲಿ ಹಣ ಜಾಸ್ತಿ ಉಳಿಬೇಕು. ಆ ನಿಟ್ಟಿನಲ್ಲಿ ಅವರು ವ್ಯಾಪಾರ ಜಾಸ್ತಿ ಮಾಡೋಕ್ಕಾಗತ್ತೆ, ಮತ್ತು ವ್ಯಾಪಾರ ಟ್ರೇಡ್ ಕೂಡ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ಎಕಾನಮಿ ಕೂಡ ಅದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಒಂದು ದೃಷ್ಟಿಕೋನ ಬಹಳಷ್ಟು ವರ್ಷಗಳಿಂದ ಡಿಮ್ಯಾಂಡ್ ಕೂಡ ಇದೆ. ಲಾಸ್ಟ್ 2 ವರ್ಷಗಳಲ್ಲಿ ಸ್ವಲ್ಪ ಅಲ್ಪ ಮಟ್ಟಿಗೆ ಚೇಂಜಸ್ ಮಾಡಿದರೂ ಕೂಡ ಒಂದು ರ್ಯಾಡಿಕಲ್ ಚೇಂಜಸ್ ಆಗಿಲ್ಲ ಇನ್ಕಮ್ ಟ್ಯಾಕ್ಸಲ್ಲಿ. ಈ ಬಾರಿ ಒಂದು ಇನ್ಕಮ್ ಟ್ಯಾಕ್ಸ್ ಅಟ್ ಕಂಪ್ಲೀಟ್ ಒಂದು ಓವರಾಲ್ ಮಾಡೋವಂಥ ಒಂದು ಪರಿಸ್ಥಿತಿ ಇದೆ. ಬೇರೆ ಒಂದು ಬಹಳಷ್ಟು ಇಂಪ್ರೂವ್ಮೆಂಟ್ಸನ್ನು ಚೇಂಜಸ್ಸನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ಗೆ ಮಾಡ್ತಾರೆ. ಈ ಸಲ ನಮ್ಮ ಫೈನಾನ್ಸ್ ವಿತ್ತ ಸಚಿವರು ಅದು ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇದೆ. ಮತ್ತೊಂದು ಏನಂತ ಹೇಳಿದ್ರೆ, ನಮ್ಮ ಭಾರತದ ಎಕಾನಮಿ ಈಗಾಗಲೇ ನಾವು 5th ಪ್ಲೇಸ್ ಗ್ಲೋಬಲಲ್ಲಿ 5th ಪ್ಲೇಸಲ್ಲಿದೆ. ಅದು 3ನೇ ಪ್ಲೇಸು 4ನೇ ಪ್ಲೇಸು ತೊಗೊಂಡು ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಎಕಾನಮಿ ಜಾಸ್ತಿ ಆಗಬೇಕು, ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಆ ನಿಟ್ಟಿನಲ್ಲಿ ವ್ಯಾಪಾರಗಳು ಜಾಸ್ತಿ ಆಗಬೇಕು. ಹಾಗಾಗಬೇಕಾದ್ರೆ ವ್ಯಾಪಾರ ಜಾಸ್ತಿ ಆಗಬೇಕಂದ್ರೆ ಭಾಳಷ್ಟು ರಿಫಾರ್ಮ್ಸ್ ಆದರೆ ಮಾತ್ರ ನಾವು ಮತ್ತೆ ಮೇಲ್ಗಡೆ ಒಂದು 2ನೇ 3ನೇ ಸ್ಥಾನದ ಆದಮೇಲೆ 2, 3 ಮತ್ತು 2 ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇವೆಲ್ಲ ಬದಲಾವಣೆಗಳಾಗಬೇಕು. ಆ ನಿಟ್ಟಿನಲ್ಲಿ ಭಾಳಷ್ಟು ಬದಲಾವಣೆ ಈ ಸಲ ಬಜೆಟಲ್ಲಿ ಘೋಷಣೆ ಮಾಡ್ತಾರೆ, ಮತ್ತು ಒಂದು ಅಮೂಲಾಗ್ರವಾದ ಬದಲಾವಣೆಗಳು ನಮ್ಮ ಹಣಕಾಸಿನ ಸಚಿವರು ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಇದೆ. ಸರ್, ಏನು ಎಕ್ಸ್ಪೆಕ್ಟ್ ಇಟ್ಕೋಬೋದು ಈ ಬಾರಿ? ಯಾಕೆಂದರೆ ಬಹಳ ಕುತೂಹಲ ಅಂತೂ ಇದ್ದೇ ಇದೆ. ಒಂದು ಕೃಷಿ ಕ್ಷೇತ್ರದ ಮೇಲೆ ರೈತರು ಕೂಡ ಕಾದು ಕುಳಿತಿದ್ದಾರೆ. ಒಂದು 3 ಲಕ್ಷ ಏನು ಸಾಲ ಕೊಡ್ತಿದ್ದಾರೆ, ಬಡ್ಡಿ ರಹಿತ ಸಾಲ, ಅದನ್ನೇನಾದರೂ ಹೆಚ್ಚಿಸ್ತಾರೆ? ಯಾಕಂದರೆ ಇವತ್ತು ಪ್ರತಿಯೊಂದು ಕೂಡ ರೇಟ್ಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೃಷಿ ಕ್ಷೇತ್ರದ ವಿಚಾರವಾಗಿ ನಾವು ಮೇನಾಗಿ ಮತ್ತು ಮಧ್ಯಮ ವರ್ಗದವರ ವಿಚಾರವಾಗಿ ಮಾತಾಡ್ದಾದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಒಂದೇ ಒಂದು